1 ಸಮುವೇಲನು ಅಧ್ಯಾಯ 17. ಫಿಲಿಷ್ಟಿಯರು ಯುದ್ಧ ಮಾಡುವುದಕ್ಕೋಸ್ಕರ ಯೆಹೂದ ದೇಶದ ಸೋಕೋವಿನಲ್ಲಿ ಸೈನ್ಯವನ್ನು ಕೂಡಿಸಿಕೊಂಡು ಬಂದು ಸೋಕೋವಿಗೂ ಅಜೇಕಕ್ಕೂ ಮಧ್ಯದಲ್ಲಿರುವ ಎಫೆಸ್ದಮ್ಮೀಮಿನಲ್ಲಿ ಪಾಳೆಯ ಮಾಡಿಕೊಂಡರು. ಸೌಲನು ಇಸ್ರಾಯೇಲ್ಯರು ಫಿಲಿಷ್ಟಿಯರೊಡನೆ ಯುದ್ಧ ಮಾಡುವುದಕ್ಕಾಗಿ ಸೈನ್ಯವನ್ನು ಕೂಡಿಸಿ ಏಲಾ ತಗ್ಗಿನಲ್ಲಿ ಪಾಳೆಯ ಮಾಡಿಕೊಂಡು ವ್ಯೂಹ ಕಟ್ಟಿದರು. ಫಿಲಿಷ್ಟಿಯರು ಒಂದು ಗುಡ್ಡದ ಪಕ್ಕದಲ್ಲಿಯೂ ಇಸ್ರಾಯೇಲ್ಯರು ಇನ್ನೊಂದು ಗುಡ್ಡದ ಪಕ್ಕದಲ್ಲಿಯೂ ನಿಂತರು. ಉಭಯರ ಮಧ್ಯದಲ್ಲಿ ಒಂದು ತಗ್ಗು ಇತ್ತು. ಫಿಲಿಷ್ಟಿಯರ ಪಾಳೆಯದಿಂದ ಗತ್ ಊರಿನವನಾದ ಗೊಲ್ಯಾತನೆಂಬ ಒಬ್ಬ ರಣಶೂರನು ಹೊರಟು ಬಂದನು. ಅವನು 6.5 ಮೊಳ ಎತ್ತರವಾಗಿದ್ದನು. ಅವನ ಶಿರಸ್ತ್ರಾಣವು ತಾಮ್ರದ್ದು. ಅದೇ ಲೋಹದ ಬಿಲ್ಲೆಗಳಿಂದ ಪರೆಪರೆಯಾಗಿ ಜೋಡಿಸಲ್ಪಟ್ಟ ಅವನ ಕವಚವು 5,000 ರೂಪಾಯಿ ತೂಕವಾಗಿತ್ತು. ಅವನ ಪಾದರಕ್ಷೆಗಳೂ ಹೆಗಲ ಮೇಲಣ ಈಟಿಯೂ ತಾಮ್ರದವು. ಅವನ ಬರ್ಜಿಯ ಹಿಡಿಕೆಯು ನೇಯಿಗಾರರ ಕುಂಟೆಯಷ್ಟು ಗಾತ್ರವಾಗಿತ್ತು. ಅದರ ಅಲಗು 600 ತೊಲೆ ಕಬ್ಬಿಣದಿಂದ ಮಾಡಿದ್ದು. ಅವನ ಗುರಾಣಿಯನ್ನು ಹೊರುವವನು ಅವನ ಮುಂದೆ ಮುಂದೆ ಹೋಗುತ್ತಿದ್ದನು. ಅವನು ನಿಂತು ಇಸ್ರಾಯೇಲ್ ಸೈನ್ಯದವರನ್ನು ಕೂಗಿ ಅವರಿಗೆ, ನೀವು ಯುದ್ಧ ಮಾಡ ಬಂದದ್ದೇಕೆ? ನಾನು ಫಿಲಿಷ್ಟಿಯನು, ನೀವು ಸೌಲನ ಸೇವಕರು. ನಿಮ್ಮಲ್ಲಿ ಒಬ್ಬನನ್ನು ಆರಿಸಿಕೊಂಡು ನನ್ನ ಬಳಿಗೆ ಕಳುಹಿಸಿರಿ. ಅವನು ನನ್ನೊಡನೆ ಯುದ್ಧ ಮಾಡಿ ನನ್ನನ್ನು ಸೋಲಿಸಿ ಕೊಂದರೆ ನಮ್ಮವರು ನಿಮ್ಮ ಸೇವಕರಾಗುವರು. ನಾನು ಅವನನ್ನು ಸೋಲಿಸಿ ಕೊಂದರೆ ನೀವು ನಮ್ಮ ದಾಸರಾಗಿ ನಮ್ಮನ್ನು ಸೇವಿಸಬೇಕು ಎಂದು ಹೇಳಿದನು. ಮತ್ತು ಅವನು, ಈ ಹೊತ್ತು ಇಸ್ರಾಯೇಲ್ ಸೈನ್ಯದವರನ್ನು ಹೀಯಾಳಿಸುತ್ತೇನೆ. ನನ್ನೊಡನೆ ಕಾಳಗಕ್ಕೆ ನಿಮ್ಮಲ್ಲಿಂದ ಒಬ್ಬ ಮನುಷ್ಯನನ್ನು ಕಳುಹಿಸಿರಿ ನೋಡೋಣ ಎಂದು ಕೊಚ್ಚಿಕೊಂಡನು. ಸೌಲನೂ ಎಲ್ಲಾ ಇಸ್ರಾಯೇಲ್ಯರು ಆ ಫಿಲಿಷ್ಟಿಯನ ಮಾತುಗಳನ್ನು ಕೇಳಿ ಬಹಳವಾಗಿ ಭಯಪಟ್ಟರು. ಅವರ ಎದೆಯೊಡೆದು ಹೋಯಿತು. ಯೆಹೂದದ ಬೆತ್ಲೆಹೇಮ್ ಊರಿನ ಎಫ್ರಾತ್ಯನಾದ ಇಷಯನೆಂಬವನು ಸೌಲನ ಕಾಲದಲ್ಲಿ ಬಹುವೃದ್ಧನಾಗಿದ್ದನು. ಇವನ 8 ಮಂದಿ ಮಕ್ಕಳಲ್ಲಿ ದಾವೀದನೆಂಬವನು ಒಬ್ಬನು. ಇವನ 3 ಮಂದಿ ಹಿರಿ ಮಕ್ಕಳು ಸೌಲನ ಜೊತೆಯಲ್ಲಿ ಯುದ್ಧಕ್ಕೆ ಹೋಗಿದ್ದರು. ಅವರಲ್ಲಿ ಚೊಚ್ಚಲ ಮಗನ ಹೆಸರು ಎಲೀಯಾಬ್, ಮರಚಲ ಮಗನ ಹೆಸರು ಅಬೀನಾದಾಬ್, 3ನೇಯವನ ಹೆಸರು ಶಮ್ಮ. ದಾವೀದನೇ ಎಲ್ಲರಿಗಿಂತಲೂ ಕಿರಿಯವನು. 3 ಮಂದಿ ಹಿರಿ ಮಕ್ಕಳು ಸೌಲನ ಜೊತೆಯಲ್ಲಿ ಯುದ್ಧಕ್ಕೆ ಹೋದದರಿಂದ ದಾವೀದನು ಸೌಲನನ್ನು ಬಿಟ್ಟು ತನ್ನ ತಂದೆಯ ಕುರಿಗಳನ್ನು ಮೇಯಿಸುವುದಕ್ಕೋಸ್ಕರ ಬೆತ್ಲೆಹೇಮಿಗೆ ಹೋದನು. ಆ ಫಿಲಿಷ್ಟಿಯನು 40 ದಿವಸ ಹೊತ್ತಾರೆಯಲ್ಲಿಯೂ ಸಾಯಂಕಾಲದಲ್ಲಿಯೂ ಬಂದು ಅದೇ ಪ್ರಕಾರ ಕೂಗುತ್ತಾ ನಿಲ್ಲುತ್ತಿದ್ದನು. ಒಂದು ದಿವಸ ಇಷಯನು ತನ್ನ ಮಗನಾದ ದಾವೀದನಿಗೆ, ಇಗೋ, ಇಲ್ಲಿ 30 ಸೇರು ಹುರಿಗಾಳು 10 ರೊಟ್ಟಿಗಳೂ ಇರುತ್ತವೆ. ಇವುಗಳನ್ನು ತೆಗೆದುಕೊಂಡು ಶೀಘ್ರವಾಗಿ ಪಾಳೆಯಕ್ಕೆ ಹೋಗಿ ನಿನ್ನ ಅಣ್ಣಂದಿರಿಗೆ ಕೊಡು. ಇದಲ್ಲದೆ ಇಲ್ಲಿ 10 ಗಿಣ್ಣಿನ ಗಡ್ಡೆಗಳಿರುತ್ತವೆ. ಇವುಗಳನ್ನು ಅವರ ಸಹಸ್ರಾಧಿಪತಿಗೆ ಕೊಡು. ಬರುವಾಗ ನಿನ್ನ ಅಣ್ಣಂದಿರ ಕ್ಷೇಮ ಸಮಾಚಾರವನ್ನು ವಿಚಾರಿಸಿಕೊಂಡು ಅವರಿಂದ ಒಂದು ಗುರುತನ್ನು ತೆಗೆದುಕೊಂಡು ಬಾ. ಸೌಲನು ಇಸ್ರಾಯೇಲ್ಯರು ಏಲಾ ತಗ್ಗಿನಲ್ಲಿ ಫಿಲಿಷ್ಟಿಯರೊಡನೆ ಯುದ್ಧ ಮಾಡುತ್ತಿದ್ದಾರಲ್ಲ ಎಂದು ಹೇಳಿದನು. ದಾವೀದನು ಮರುದಿನ ಬೆಳಿಗ್ಗೆ ಎದ್ದು ಕಾಯುವವನಿಗೆ ಕುರಿಗಳನ್ನು ಒಪ್ಪಿಸಿ ತನ್ನ ತಂದೆಯಾದ ಇಷಯನು ಹೇಳಿದವುಗಳನ್ನು ತೆಗೆದುಕೊಂಡು ಸೈನ್ಯವು ಹೊರಟು ಯುದ್ಧಕ್ಕಾಗಿ ಆರ್ಭಟಿಸುವ ಹೊತ್ತಿನಲ್ಲಿ ಪಾಳೆಯದ ಬಂಡಿಗಳು ನಿಂತಿದ್ದ ಸ್ಥಳಕ್ಕೆ ಬಂದನು. ಇಸ್ರಾಯೇಲ್ಯರು ಫಿಲಿಷ್ಟಿಯರು ಎದುರೆದುರಾಗಿ ವ್ಯೂಹ ಕಟ್ಟುವಷ್ಟರಲ್ಲಿ ದಾವೀದನು ತಾನು ತಂದವುಗಳನ್ನು ಸಾಮಾನು ಕಾಯುವವನ ಬಳಿಯಲ್ಲಿಟ್ಟು ರಣರಂಗಕ್ಕೆ ಓಡಿ ಹೋಗಿ ತನ್ನ ಸಹೋದರರ ಕ್ಷೇಮ ಸಮಾಚಾರವನ್ನು ವಿಚಾರಿಸುತ್ತಾ ಅವರೊಡನೆ ಮಾತಾಡುತ್ತಿರುವಷ್ಟರಲ್ಲಿ ಗತ್ ಊರಿನ ರಣವೀರನಾದ ಗೊಲ್ಯಾತನೆಂಬ ಆ ಫಿಲಿಷ್ಟಿಯನು ತನ್ನ ಸೈನ್ಯದಿಂದ ಹೊರಗೆ ಬಂದು ಮುಂಚಿನಂತೆಯೇ ಕೂಗಿದನು. ದಾವೀದನು ಅವನ ಮಾತುಗಳನ್ನು ಕೇಳಿದನು. ಇಸ್ರಾಯೇಲ್ಯರು ಅವನನ್ನು ನೋಡಿ ಬಹಳವಾಗಿ ಭಯಪಟ್ಟು ಅಲ್ಲಿಂದ ಓಡಿ ಹೋದರು. ಅವರು, ಇಸ್ರಾಯೇಲ್ಯರಾದ ನಮ್ಮನ್ನು ಹೀಯಾಳಿಸುವುದಕ್ಕೋಸ್ಕರ ಬಂದಿರುವ ಈ ಮನುಷ್ಯನನ್ನು ಕಂಡಿರಾ? ಯಾವನು ಇವನನ್ನು ಕೊಲ್ಲುವನೋ ಅಂಥವನಿಗೆ ಅರಸನು ಅಪಾರ ದ್ರವ್ಯದೊಡನೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವನು. ಇದಲ್ಲದೆ ಅವನ ಕುಟುಂಬಕ್ಕೆ ಸರ್ವಮಾನ್ಯವನ್ನು ಕೊಡುವನು ಎಂದು ಮಾತಾಡಿಕೊಳ್ಳುತ್ತಿದ್ದರು. ದಾವೀದನು,
ಜೀವ ಸ್ವರೂಪನಾದ ದೇವರ ಸೈನ್ಯವನ್ನು ಹೀಯಾಳಿಸುವುದಕ್ಕೆ ಸುನ್ನತಿಯಿಲ್ಲದ ಈ ಫಿಲಿಸ್ಟಿಯನು ಎಷ್ಟರವನು? ಇವನನ್ನು ಕೊಂದು ಇಸ್ರಾಯೇಲರಿಗೆ ಬಂದಿರುವ ನಿಂದೆಯನ್ನು ತೆಗೆದುಹಾಕುವವನಿಗೆ ಸಿಕ್ಕುವುದೇನೆಂದು ಹೇಳಿದಿರಿ ಎಂದು ತನ್ನ ಬಳಿಯಲ್ಲಿ ನಿಂತಿದ್ದ ಮನುಷ್ಯರನ್ನು ಕೇಳಲು ಅವರು ಮುಂಚಿನಂತೆ ಇಂತಿಂಥದು ದೊರಕುವುದೆಂದು ಉತ್ತರ ಕೊಟ್ಟರು. ದಾವೀದನು ಜನರ ಸಂಗಡ ಹೀಗೆ ಮಾತಾಡುತ್ತಿರುವುದನ್ನು ಅವನ ಹಿರಿ ಅಣ್ಣನಾದ ಎಲೀಯಾವನು ಕೇಳಿ ಕೋಪಗೊಂಡು, ನೀನು ಇಲ್ಲಿಗೆ ಬಂದದ್ದೇಕೆ? ಅಡವಿಯಲ್ಲಿರುವ 4 ಕುರಿಗಳನ್ನು ಯಾರಿಗೊಪ್ಪಿಸಿ ಬಂದಿ? ನಿನ್ನ ಸೊಕ್ಕು ತುಂಟತನವು ನನಗೆ ಗೊತ್ತದೆ. ನೀನು ಯುದ್ಧವನ್ನು ನೋಡುವುದಕ್ಕೆ ಬಂದಿದ್ದಿ ಎಂದು ಅವನನ್ನು ಗದರಿಸಲು ದಾವೀದನು, ನಾನೇನು ತಪ್ಪು ಮಾಡಿದೆನು? ಬರೀ ಮಾತಾಡಿದೆನಷ್ಟೇ ಎಂದು ಹೇಳಿ ಅವನನ್ನು ಬಿಟ್ಟು ಬೇರೆ ಕಡೆಗೆ ಹೋಗಿ ಹಾಗೆಯೇ ವಿಚಾರ ಮಾಡಲು ಜನರು ಮುಂಚಿನಂತೆಯೇ ಉತ್ತರ ಕೊಟ್ಟರು. ದಾವೀದನು ಈ ಪ್ರಕಾರ ವಿಚಾರಿಸುತ್ತಿರುವುದನ್ನು ಕೇಳಿದವರು ಸೌಲನಿಗೆ ತಿಳಿಸಿದರು. ಅವನು ಅವನನ್ನು ಕರೆ ಕಳುಹಿಸಿದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ನಿಮ್ಮನ್ನು ಆಹ್ವಾನಿಸುತ್ತಿದ್ದೇವೆ ಇಂದಿನ ನಮ್ಮ ಅಧ್ಯಯನಕ್ಕಾಗಿ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಸಮುವೇಲನ ಗ್ರಂಥ 17ನೇ ಅಧ್ಯಾಯ, ದ ಫಸ್ಟ್ ಬುಕ್ ಆಫ್ ಸ್ಯಾಮ್ಯುಯಲ್ ಚಾಪ್ಟರ್ 17. ಸ್ವಲ್ಪ 17ನೇ ಅಧ್ಯಾಯ ದೊಡ್ಡದಾಗಿರೋದರಿಂದ ಅದನ್ನು 2 ಭಾಗವಾಗಿ ವಿಭಾಗಿಸಿ 1ರಿಂದ 31 ವಚನ ಮತ್ತು 32ರಿಂದ ಕೊನೆ ವರೆಗೆ ಇನ್ನೊಂದು ಭಾಗವನ್ನಾಗಿ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಮೊದಲನೇ ಸಮುವೇಲ 17ನೇ ಅಧ್ಯಾಯವ ಭಾಳ ಡ್ರಾಮ್ಯಾಟಿಕ್ ಆಗಿರುವಂಥ, ಭಾಳ ವಿಶೇಷವಾದಂಥ ಅಧ್ಯಾಯ. ಅದಕ್ಕಿಂತ ಮುಂಚಿತವಾಗಿ 16ನೇ ಅಧ್ಯಾಯದಲ್ಲಿ ಏನಾಯಿತು ಎಂಬುದಾಗಿ ಸ್ವಲ್ಪ ನಾವು ಯೋಚಿಸಿಕೊಳ್ಳುವ. ಅದೇನಂತ ಹೇಳಿದರೆ, ದೇವರು ಸೌಲನನ್ನು ತಳ್ಳಿಬಿಟ್ಟಿದ್ದರಿಂದ ಸಮುವೇಲನ ಮುಖಾಂತರವಾಗಿ ಇಷಯನ ಮಗನಾದ ಇಷಯ ಅಂತ ಹೇಳಿದರೆ ನಿಲ್ಲುವವನು, ನೆಲೆಸಿರುವವನು ಎಂಬಂಥ ಅರ್ಥ. ಆ ನಿಲ್ಲುವವನು ಅಥವಾ ಇಷಯನು, ಅವನಿಗೆ 8 ಮಂದಿ ಮಕ್ಕಳಿದ್ದರು. ಆದ ಕಾರಣ ದೇವರು ಸ್ವಲ್ಪ ಸಸ್ಪೆನ್ಸ್ ಆಗಿ ಹೇಳಿರ್ತಾನೆ ಸಮುವೇಲನಿಗೆ, ಇಷಯನ ಮಕ್ಕಳಲ್ಲಿ ಒಬ್ಬನನ್ನು ನಾನು ಆರಿಸಿಕೊಂಡಿದ್ದೇನೆ, ನನ್ನ ಪ್ರಜೆಗಳನ್ನು ಆಳುವುದಕ್ಕಾಗಿ ಅವನನ್ನು ಅಭಿಷೇಕಿಸು ಎಂಬುದಾಗಿ. ಸಮುವೇಲನು ಅಲ್ಲಿ ಹೋದಾಗ ಊರಿನವರೆಲ್ಲ ಸ್ವಲ್ಪ ಭಯಪಟ್ಟು ಬಿಡ್ತಾರೆ. ಯಾಕಂದರೆ ಪ್ರವಾದಿ ಬಂದಾಗ ಕೆಲವರೆಲ್ಲ ಒಂದು ಭಯಭಕ್ತಿ ಅವ್ರಿಗಿರ್ತಿತ್ತು. ಒಂದು ಸಾರಿ ಬೆಂಗಳೂರಿನಲ್ಲಿ ನಾನಿದ್ದಾಗ ಚಿಂತಾಮಣಿಯ ಶತಾನಂದಯ್ಯ ಅವರು ಬಂದುಬಿಟ್ರು. ಇದ್ದಕ್ಕಿದ್ದ ಹಾಗೆ ಏನು ಹೇಳದೆ ಅವರು ಬಂದು ನನ್ನ ಮುಂದೆ ಕೂತಿರುವಾಗ ಒಂದು ವಿಧವಾದ ಭಯ ನನಗೆ ಬಂದುಬಿಡ್ತು. ಯಾಕಂದರೆ ಅವ್ರ ಬಗ್ಗೆ ಬಹಳಷ್ಟು ನಾನು ಕೇಳಿದ್ದೆ. ಹಾಗೆ ಸಮುವೇಲನು ಆ ಬೆತ್ಲೆಹೇಮಿನ ಊರಿಗೆ ಹೋದಾಗ ಅಲ್ಲಿನ ಹಿರಿಯರು, ಶುಭನ ನೀವು ಬಂದಿದ್ದು ಅಂತ ಕೇಳ್ತಾರೆ. ಹೌದು, ನಾನು ಯಜ್ಞ ಮಾಡಲಿಕ್ಕೆ ಬಂದಿದ್ದೇನಂತ ಸಮುವೇಲನು ಹೇಳಿಬಿಟ್ಟು ಇಷಯನನ್ನು ಮತ್ತು ಅವನ ಮಕ್ಕಳನ್ನು ಕರೆಸಿ ಒಬ್ಬೊಬ್ಬರಾಗಿ ಅವನ ಮಕ್ಕಳಲ್ಲಿ ನೋಡಿದಾಗ ದೇವರು ಇವನಲ್ಲ ಅಂತ 7 ಜನರನ್ನು ದೇವರು ತಿರಸ್ಕರಿಸಿಬಿಟ್ನು. ಯಾಕಂದರೆ ದೇವರು ಹೃದಯವನ್ನು ನೋಡುವವನಾಗಿದ್ದಾನೆ. ಸಮುವೇಲನ ಭಾಳ ಭಕ್ತಿವಂತನು, ಹೌದು ನಿಜ. ಆದರೆ ದೇವರು ನೋಡಿದ ಹಾಗೆ ಅಂದು ನೋಡಲಿಲ್ಲ. ಯಾಕಂದರೆ ಅವನಲ್ಲಿ ಕೂಡ ಮಿತಿ ಇತ್ತು. ಅವನು ಕೂಡ ಮನುಷ್ಯನು. ಬಹುಶಃ ನಾವು ಕೂಡ ಇದ್ದಿದ್ರೆ ಅದೇ ಮಿಸ್ಟೇಕ್ ಮಾಡ್ತಿದ್ದೇವೇನೋ. ಹೊರಗಿನ ರೂಪ, ಹೊರಗಿನ ತೋರಿಕೆ, ಹೊರಗಿನ ಬಾಹ್ಯಾಚಾರವಾದಂಥದ್ದನ್ನು ನಾವು ನೋಡ್ತೇವೆ. ಆದರೆ ದೇವರು ಹೃದಯವನ್ನು ನೋಡುವಾತನಾಗಿದ್ದಾನೆ. ಕೊನೆಗೆ 7 ಮಕ್ಕಳು ಆಯಿತು, ಇನ್ಯಾರು ಇಲ್ವಾ ಅಂತ ಸಮುವೇಲನ ಕೇಳಿದಾಗ ಒಬ್ಬನಿದ್ದಾನೆ, ಅವನು ಕುರಿ ಮೇಯಿಸ್ತಿದ್ದಾನೆ, ಅವನು ಎಲ್ಲರಿಗಿಂತಲೂ ಚಿಕ್ಕವನು ಅಂತ ಹೇಳಿದಾಗ, ಇಲ್ಲೆಲ್ಲ ಅವನು ಕರೆಸಿರಿ, ಅವನು ಬರೋ ತನಕ ನಾವು ಊಟ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಕರೆಸಿಬಿಟ್ಟು ಆ ಚಿಕ್ಕ ಹುಡುಗನನ್ನು
ತಂದೆಯ ಒಂದು ಲಿಸ್ಟ್ನಲ್ಲಿ ಇಲ್ಲದಂಥವನನ್ನು, ಒಂದು ರೀತಿಯಿಂದ ಆಲ್ಮೋಸ್ಟ್ ಮರ್ತು ಹೋದಂಥ ಒಬ್ಬ ಬಾಲಕನನ್ನು, ಕೊನೆಯಾಗಿದ್ದಂಥವನನ್ನು ದೇವರು ಅಂದು ಆಯ್ಕೆ ಮಾಡಿಕೊಂಡನು. ಅವನ ಹೆಸರು ದಾವೀದ. ದಾವೀದ ಅಂದರೆ ಹೆಸರಿನ ಅರ್ಥ ಪ್ರಿಯನು, ಬಿಲವರ್ಡ್, ಲವಿಂಗ್, ಪ್ರಿಯನು, ಪ್ರೀತಿಸುವಂಥವನು ಅಂತ. ಕಡೆಗೆ ದಾವೀದನನ್ನು ಅಭಿಷೇಕಿಸಿ ಸಮುವೇಲನು ಹೊರಟು ಹೋಗ್ತಾನೆ. ಇತ್ತ ಕಡೆ ಏನಾಯಿತು ಅಂತ ನೋಡುವಾಗ ಅರಮನೆಯಲ್ಲಿ ದೇವರಾತ್ಮನು ಸೌಲನನ್ನು ಬಿಟ್ಟು ಹೋದನು ಅಂತ. ಅದು ವಿಷಾದನೆ. ಅದಕ್ಕಿಂತಲೂ ವಿಷಾದಕರವೂ ಮತ್ತು ಶಾಕಿಂಗ್ ಆಗಿರುವಂಥದ್ದು ಏನಂದರೆ, ದೇವರಿಂದ ದುರಾತ್ಮನು ಬಂದು ಸೌಲನನ್ನು ಕಾಡಿಸುತ್ತಿತ್ತು, ಪೀಡಿಸುತ್ತಿತ್ತು. ದೇವರಿಂದ ಅಂತ ಹೇಳುವಾಗ ದೇವರ ಅನುಮತಿಯಿಂದ ಅಂತ ನಾವು ತಿಳ್ಕೊಳ್ಳೋಣ. ಅದರ ಬಗ್ಗೆ ನಾವು ಗಲಿಬಿಲಿ ಆಗೋದು ಬೇಡ. ಒಂದು ವೇಳೆ ದೇವರು ತನ್ನ ಭದ್ರಹಸ್ತವನ್ನು ತೆಗೆದುಬಿಟ್ಟಾಗ ದುರಾತ್ಮಗಳು ಒಬ್ಬ ವಿಶ್ವಾಸಿಯ ಮೇಲೆ ದಾಳಿ ಮಾಡುವುದಕ್ಕೆ ಆಸ್ಪದ. ಒಬ್ಬ ನಾಯಕನ ಮೇಲೆ, ಆತ್ಮಿಕ ನಾಯಕನ ಮೇಲೆ, ದೇವಜನರಿಗೆ ನಾಯಕನಾಗಿರುವವನ ಮೇಲೆ ಅಟ್ಯಾಕ್, ದಾಳಿ ಮಾಡುವುದಕ್ಕೆ ಸಾಧ್ಯ. ಒಬ್ಬ ಅಭಿಷಿಕ್ತನಾಗಿದ್ದಂಥವನ ಮೇಲೆ, ಹೌದು, ಅವನು ಹೆಸರಿಗೆ ಅಥವಾ ಸ್ಥಾನಮಾನಕ್ಕೆ ಅಥವಾ ಪೊಸಿಷನ್ನಲ್ಲಿ ಅಭಿಷಿಕ್ತನಾಗಿದ್ದನು, ಆದರೆ ಆತ್ಮಿಕವಾಗಿ ಅಭಿಷಿಕ್ತನಾಗಿ ಇರಲಿಲ್ಲ. ಅಭಿಷೇಕ ಹೊರಟು ಹೋಗಿತ್ತು. ದುರಾತ್ಮ ಅಪೋಸಿಟ್ ಆಫ್ ಅಭಿಷೇಕ. ಕ್ರೈಸ್ಟ್ ಅಂದರೆ ಅಭಿಷಿಕ್ತನು, ಆ್ಯಂಟಿ ಕ್ರೈಸ್ಟ್ ಅಂತ ಹೇಳಿದ್ರೆ ಅಭಿಷೇಕಕ್ಕೆ ವಿರೋಧ ಅಂತ. ವಿರೋಧ ಅಭಿಷೇಕ ಈ ಸೌಲನಲ್ಲಿ ಬಂತು. ಆದರೆ ಪರಿಹಾರನೂ ದಾವಿದನೇ. ಯಾಕಂದರೆ ಯಾರಾದರೂ ಕಿನ್ನರಿ ಬಾರಿಸುವಂಥವ್ರು ಇದ್ದರೆ ಅದರಿಂದ ಉಪಶಮನ ಅವನಿಗಾಗ್ತಿತ್ತು. ದೇವರ ಒಂದು ಸಾರ್ವಭೌಮತ್ವದಲ್ಲಿ ದಾವಿದನನ್ನೇ ಕರ್ಕೊಂಡು ಬಂದು ಆ ಕಿನ್ನರಿ ಬಾರಿಸುವಂತೆ, ಅದರಿಂದ ಸೌಲನಿಗೆ ಉಪಶಮನವಾಗುವಂತೆ ಆಯಿತು. 17ನೇ ಅಧ್ಯಾಯ. ಈಗ ದಾವಿದನಿಗೆ ದೇವರ ಅಭಿಷೇಕ ಸಮುವೇಲನ ಮುಖಾಂತರವಾಗಿ ಸಿಕ್ಕಿದ್ದರಿಂದ ಏನಾಯಿತು ಎಂಬುದಾಗಿ ನೋಡುವಾಗ, ಅಭಿಷೇಕಿಸಿದ ಕೂಡಲೇ ದೇವರ ಆತ್ಮನು, ಯೆಹೋವನ ಆತ್ಮನು ದಾವಿದನ ಮೇಲೆ ಬಂದಂಥ ವಿಷಯ 16ನೇ ಅಧ್ಯಾಯ 1ನೇ ಸಮುವೇಲನ ಗ್ರಂಥ ಮತ್ತು 13ನೇ ವಚನದಲ್ಲಿ, ಕೂಡಲೇ ಯೆಹೋವನ ಆತ್ಮವು ದಾವಿದನ ಮೇಲೆ ಬಂದು ನೆಲೆಗೊಂಡಿತು. ಫಸ್ಟ್ ಸ್ಯಾಮ್ಯುಯಲ್ ಚಾಪ್ಟರ್ 16 ವರ್ಸ್ 13. ಹಾಗಾದರೆ ದೇವರ ಆತ್ಮನಿಂದ ನೆಲೆಗೊಂಡ ಒಬ್ಬ ವ್ಯಕ್ತಿ ಇದ್ದಾನೆ ಭೂಲೋಕದಲ್ಲಿ. ಆ ದಿನದಲ್ಲಿ ಭೂಮಿಯಲ್ಲಿ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿ ಸಮುವೇಲನು ಆ ದಿನದಲ್ಲಿ ಆಗಿದ್ದನು. ಈಗ ಇನ್ನೊಬ್ಬ ಭಕ್ತಿವಂತನು ರೆಡಿ ಆಗ್ತಾ ಇದ್ದಾನೆ. ಹೌದು, ಒಂದು ರೀತಿಯಿಂದ ಸೌಲನು ಭಕ್ತಿವಂತನೇ ಆಗಿದ್ದ, ಆದರೆ ಕ್ರಮೇಣ ತನ್ನ ಅವಿಧೇಯತೆಯಿಂದ ಅದನ್ನು ಕಳ್ಕೊಂಡಿದ್ದನು. ಅಂಥ ಸಂದರ್ಭದಲ್ಲಿ ಫಿಲಿಸ್ಟಿಯರು ಯುದ್ಧ ಮಾಡುವುದಕ್ಕೋಸ್ಕರವಾಗಿ ಯೆಹೂದ ದೇಶದ ಸೋಕೋವಿ ಅಂತ ಹೇಳಿದರೆ ಮುಚ್ಚಲ್ಪಟ್ಟ, ಭದ್ರವಾದಂಥ ಅಥವಾ ಬೇಲಿ ಹಾಕಲ್ಪಟ್ಟ ಎಂಬ ಅರ್ಥವು ಇರುವಂಥ ಹೆಸರು ಸೋಕೋವಿನಲ್ಲಿ ಸೈನ್ಯವನ್ನು ಕೂಡಿಸಿಕೊಂಡು ಬಂದರು ಈ ಫಿಲಿಸ್ಟಿಯರು. ಮತ್ತು ಅಲ್ಲಿಂದ ಅಜೇಕಕ್ಕೂ ಮಧ್ಯದಲ್ಲಿರುವ ಒಂದು ಸ್ಥಳ, ಅಜೇಕಕ್ಕೂ ಅಂತ ಹೇಳಿದರೆ ಉಳುವಂತ ಎಂಬುದಾಗಿ ಒಂದು ಅರ್ಥ ಆ ಪದಕ್ಕೆ. ಅಜೇಕಕ್ಕೂ ಸೋಕೋವಿಗೂ ಅಂದರೆ ಭದ್ರತೆಗೂ ಮತ್ತು ಅಜೇಕಕ್ಕೂ ಅಂತ ಹೇಳಿದರೆ ಉಳುವುದಕ್ಕೂ ಮಧ್ಯದಲ್ಲಿ ಒಂದು ಸ್ಥಳ ಇತ್ತು.
ಆ ಸ್ಥಳ ಭಾಳ ವಿಚಿತ್ರವಾದಂಥ ಸ್ಥಳ, ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸ್ಥಳ. ಅದರ ಬಗ್ಗೆ ಮೊದಲನೇ ಸಮುವೇಲ 17:1 ನಾವು ನೋಡ್ಕೊಳ್ಳಿಕ್ಕಿದ್ದೇವೆ. ಅದೇನೆಂದರೆ ಎಫೆಸ್ ದೆಮೀಮಿನಲ್ಲಿ. ಎಫೆಸ್ ದೆಮೀಮ್ ಅಂತ ಹೇಳಿದರೆ ಅರ್ಥ ತೀರದ ರಕ್ತ ಹನಿಗಳು ಅಂತ ಹೇಳ್ಬಿಟ್ಟು, ಬೌಂಡ್ರಿ ಆಫ್ ಬ್ಲಡ್ ಡ್ರಾಪ್ಸ್, ಅಂದರೆ ಒಂದು ರಕ್ತ ಹನಿ ಇರುವಂಥ ಸೀಮೆ, ರಕ್ತ ಹನಿ ಇರುವಂಥ ಸೀಮೆ ಎಫೆಸ್ ದೆಮೀಮ್ ಎಂಬಂಥ. ದೆಮೀಮ್ ಯಾವಾಗ ಇಮ್ ಅಂತ ಬರ್ತದೆ, ಅದು ಬಹುವಚನ ಹೀಬ್ರು ಭಾಷೆಯಲ್ಲಿ ಹನಿಗಳು ಎಂಬುದಾಗಿ, ರಕ್ತದ ಹನಿಗಳು ಇರುವಂಥ ಒಂದು ತೀರ, ಸೀಮೆ, ಬಾರ್ಡರ್, ಬೌಂಡ್ರಿ. ಅಂತಹ ಸ್ಥಳದಲ್ಲಿ ಪಾಳೆ ಮಾಡಿಕೊಂಡಿದ್ರಂತೆ ಯಾರು? ಈ ಫಿಲಿಸ್ಟಿಯರು. ಮುಂದೆ ಏನಾಯಿತು? ಸೌಲನು ಇಸ್ರಾಯೇಲರು ಫಿಲಿಸ್ಟಿಯರೊಡನೆ ಯುದ್ಧ ಮಾಡುವುದಕ್ಕೆ ಸೈನ್ಯವನ್ನು ಕೂಡಿಸಿ ಏಲಾ ತಗ್ಗಿನಲ್ಲಿ ಪಾಳೆ ಮಾಡಿಕೊಂಡ್ರು. ಅದು ಹೇಗಿತ್ತು ಅಂತ ಹೇಳಿದ್ರೆ, ಒಂದು ಸೈನ್ಯದವರು ಹೀಗೆ, ಇನ್ನೊಂದು ಸೈನ್ಯದವರು ಹೀಗೆ, ನಡುವೆ ಅದರ ಮಧ್ಯದಲ್ಲಿ ಒಂದು ತಗ್ಗು ಇತ್ತು. ಹಾಗಾದರೆ ಆಪೋಸಿಟಾಗಿ ಒಂದು ಸೈನ್ಯಕ್ಕೆ ವಿರುದ್ಧವಾಗಿ ಇನ್ನೊಂದು ಸೈನ್ಯ ಎದುರಾಗಿ ಅವರು ಫೇಸ್ ಮಾಡುವಂತೆ, ಸಂಧಿಸುವಂತೆ, ಮುಖಾಮುಖಿಯಾಗಿ ಇರುವಂತೆ ಒಂದು ಸ್ಟ್ರಾಟಜಿಕ್, ರಚನಾತ್ಮಕವಾದಂಥ ಒಂದು ಸ್ಥಳ ಅದು ಯುದ್ಧಕ್ಕೆ. ಒಂದು ಸ್ಟೇಡಿಯಂ ಅಂತಾರಲ್ವ, ಆ ರೀತಿಯಾಗಿ ಸ್ಟೇಡಿಯಮ್ಮು ಇದ್ದಂಥ ರೀತಿಯಲ್ಲಿ ಹೆಚ್ಚು ಕಡಿಮೆ ಇರುವಂಥ ಒಂದು ಸ್ಥಳ. ಈ ಕಡೆ ಫಿಲಿಸ್ಟಿಯರು, ಈ ಕಡೆ ಇಸ್ರಾಯೇಲರು. ಆ ರೀತಿಯಾಗಿ ಇದ್ದಾಗ ಏನಾಯಿತು? ಫಿಲಿಸ್ಟಿಯರ ಪಾಳ್ಯದಿಂದ ಗತ್ ಊರಿನವನಾದ ಗೊಲ್ಯಾತನೆಂಬ ಒಬ್ಬ ರಣಶೂರನು. ಗೊಲ್ಯಾತ್. ಈ ಗೊಲ್ಯಾತ್ ಎಂಬ ಹೆಸರಿನ ಅರ್ಥ ಗಡಿಪಾರಾದವನು, ಪ್ರಕಟವಾದವನು, ಹೊರಡುವವನು, ಕಾಣಿಸಿಕೊಂಡವನು, ಜಾಹೀರಾತು ಮಾಡುವವನು, ಈ ರೀತಿಯಾಗಿ ಪ್ರಸಿದ್ಧಪಡಿಸುವನು ಎಂಬಂಥ ಸುಮಾರು 7 ಅರ್ಥಗಳು ಈ ಹೆಸರಿಗೆ ಇದೆ, ಗೊಲಿಯಾತ್ ಎಂಬ ಹೆಸರಿಗೆ. ಒಟ್ಟು ಗೊಲಿಯಾತ್ ಅಂತ ಹೇಳಿದರೆ ಪ್ರಕಟವಾದವನು. ಅವರ ನಡುವೆ ನೂರಾರು, ಸಾವಿರಾರು, ಬಹುಶಃ ಲಕ್ಷಾಂತರ ಕೂಡ ಇರ್ಬೋದೇನೋ. ಆ ಫಿಲಿಸ್ಟಿಯರ ನಡುವೆ ಒಬ್ಬನು ಪ್ರಕಟವಾದನು, ಗೊಲ್ಯಾತನಾದನು, ಕಾಣಿಸಿಕೊಂಡನು, ದೃಶ್ಯವಾದನು. ಅದೃಶ್ಯವಾಗಲಿಲ್ಲ, ದೃಶ್ಯನಾದನು. ಅವನ ಬಗ್ಗೆ ಒಂದು ಡಿಸ್ಕ್ರಿಪ್ಷನ್ ಇದೆ, ಹೇಗಿದ್ದನು ಅಂತ ಹೇಳ್ಬಿಟ್ಟು. ಅವನು 6.5 ಮೊಳ ಎತ್ತರವಾಗಿದ್ದನು ಅಂತ. ಒಂದು ಲೆಕ್ಕಾಚಾರದ ಪ್ರಕಾರವಾಗಿ ಹತ್ರ ಅವನು 7 ರಿಂದ 9 ಅಡಿ ಎತ್ತರದವನಾಗಿದ್ದನು ಅಂತ ಹೇಳ್ಬಿಟ್ಟು. ಸರಿ ಇರಲಿ, ಒಟ್ಟು ಭಾಳ ಎತ್ತರವಾದಂಥವನು, ದೊಡ್ಡ ದೇಹ ಹೊಂದಿದವನು, ಮತ್ತು ಶಿರಸ್ತ್ರಾಣ ತಾಮ್ರದಾಗಿತ್ತು. ಲೋಹದ ಬಿಲ್ಲೆಗಳಿಂದ ಪರೆಯಾಗಿ ಜೋಡಿಸಲ್ಪಟ್ಟ ಅವನ ಕವಚವು 5,000 ರೂಪಾಯಿ ತೂಕವಾಗಿತ್ತು. ಅಂದರೆ ಭಾಳ ದೊಡ್ಡ ಡಿಸ್ಕ್ರಿಪ್ಷನ್, ವರ್ಣನೆ ಈ ಗೊಲಿಯಾತ್. ಅವನು ಬಂದು ಚಾಲೆಂಜ್ ಮಾಡ್ತಾ ಇದ್ದನು. ನೀವು ಯುದ್ಧ ಬಂದದ್ದೇಕೆ? ಫಸ್ಟ್ ಕ್ವಶನ್ ಅವನು ಕೇಳಿದ್ದು, ಯಾಕೆ ಯುದ್ಧ ಮಾಡಲಿಕ್ಕೆ ಬಂದಿರಿ ನೀವು? ಒಂಥರ ಈ WWFನಲ್ಲಿ ದೊಡ್ಡ ಬಾಡಿ, ದೇಹ ಹಾಕ್ಕೊಂಡು ಹೆದರುವಂಥ ರೀತಿಯಲ್ಲಿ ಇರುವಂಥ ವ್ಯಕ್ತಿಗಳು ಹಾಗೆ ಈ ಗೊಲಿಯಾತನಿದ್ದನು. ಅವನು ಚಾಲೆಂಜ್ ಮಾಡಿ, ನಾನು ಫಿಲಿಸ್ಟಿಯನು, 8ನೇ ವಚನ, ನೀವು ಯುದ್ಧ ಬಂದದ್ದೇಕೆ ಅಂತ ಕೇಳಿಬಿಟ್ಟು, ನಾನು ಫಿಲಿಸ್ಟಿಯವನು, ನೀವು ಸೌಲನ ಸೇವಕರು, ನಿಮ್ಮಲ್ಲಿ ಒಬ್ಬನನ್ನು ಆರಿಸಿಕೊಂಡು ನನ್ನ ಬಳಿಗೆ ಕಳಿಸ್ರಿ. ಅವನು ನನ್ನನ್ನು ಯುದ್ಧ ಮಾಡಿ ನನ್ನನ್ನು ಸೋಲಿಸಿ ಕೊಂದರೆ
ನಮ್ಮವರು ನಿಮ್ಮ ಸೇವಕರಾಗುವರು. ನಾನು ಅವನನ್ನು ಸೋಲಿಸಿ ಕೊಂದರೆ ನೀವು ನಮ್ಮ ಸೇವಕರಾಗಿರಬೇಕೆಂಬುದಾಗಿ ಒಂದು ಚಾಲೆಂಜ್ ಮಾಡ್ತಾನೆ, ಒಂದು ಸವಾಲು ಕೊಡ್ತಾನೆ. ಈ ಹೊತ್ತು ಇಸ್ರಾಯೇಲ್ ಸೈನ್ಯದವರನ್ನು ಹೀಯಾಳಿಸುತ್ತೇನೆ, ನನ್ನೊಡನೆ ಕಾಳಗಕ್ಕೆ ನಿಮ್ಮಿಂದ ಒಬ್ಬ ಮನುಷ್ಯನನ್ನು ಕಳುಹಿಸ್ರಿ ನೋಡೋಣ. 10ನೇ ವಚನ, 1 ಸಮುವೇಲ 17:10. ಆ ರೀತಿಯಾಗಿ ಚಾಲೆಂಜ್ ಮಾಡ್ತಾ ಇದ್ದಾಗ ದಾವೀದನು ಊಟ ತಕ್ಕೊಂಡು, ಯಾಕಂತೇಳಿದ್ರೆ ತಂದೆ ಅವನಿಗೆ ಹೋಗಿ ಊಟಕ್ಕೆ ಕೊಟ್ಟು ಬಾ ಎಂಬುದಾಗಿ ಕಳಿಸಿರ್ತಾನೆ. ರೊಟ್ಟಿ, ಊರಿಗಾಳು ಇವೆಲ್ಲ ಕೊಟ್ಟು, ಸಹೋದರರು 8 ಮಂದಿ ಮಕ್ಕಳಿರ್ತಾರಲ್ಲ, ಇಷಯನ ಮಕ್ಕಳು, ಅವರಲ್ಲಿ 3 ಯುದ್ಧಕ್ಕೆ, ಹಿರಿಮಕ್ಕಳಲ್ಲಿ ಯುದ್ಧಕ್ಕೆ ಅಂತ ಹೇಳ್ಬಿಟ್ಟು ಹೋಗಿರ್ತಾರೆ. ಹೋಗಿದ್ದಾಗ ಇಸ್ರಾಯೇಲರ ಸೈನ್ಯ ಒಂದು ಕಡೆ, ಫಿಲಿಸ್ಟಿಯರ ಸೈನ್ಯ ಇನ್ನೊಂದು ಕಡೆ, ಈ ರೀತಿಯಾಗಿರುವಾಗ ಸೌಲನು ಕೂಡ ಇದ್ದನಲ್ಲಿ, ಎಲ್ಲರೂ ಇದ್ದಾರೆ. ಈ ಗೊಲ್ಯಾತನು ಈ ರೀತಿಯಾಗಿ ಕೇಳಿದಾಗ ಈ ಜನರಿಗೆ ಭಾಳ ಹೆದರಿಕೆ ಆಗ್ತಿತ್ತು. ಆಶ್ಚರ್ಯ ಏನಂತ ಹೇಳಿದ್ರೆ, ಸೌಲನು ಕೂಡ ಭಯಪಟ್ಟುಬಿಟ್ನಂತೆ. ಸೌಲನ ರಾಜ ಕೂಡ ಭಯಪಟ್ಟುಬಿಟ್ಟಿದ್ದ. ಆಗ ದಾವೀದನು ಬಂದು ಕೇಳಿಸ್ಕೊಂಡಾಗ ಅವನ ಫಸ್ಟು ರಿಯಾಕ್ಷನ್ ಆಗ್ತಾನೆ, ಊಟ ಕೊಡಬೇಕಂತ ಬಂದ ಅದೇ ಸಂದರ್ಭದಲ್ಲಿ 40 ದಿವಸ ಈ ಬೆಳಗ್ಗೆ ಸಾಯಂಕಾಲ ಸವಾಲು ಹಾಕ್ತಾ ಇರ್ತಾನೆ ಈ ಗೊಲ್ಯಾತನು. ದಾವೀದನು ಅವನ ಮಾತುಗಳನ್ನು ಕೇಳಿಸ್ಕೊಂಡಾಗ ಅವನ ಪ್ರಥಮ ಒಂದು ಪ್ರತಿಕ್ರಿಯೆ ಏನಾಗಿತ್ತು ಎಂಬುದಾಗಿ ನೋಡುವಾಗ ದಾವೀದನು ಹೇಳ್ತಾನೆ, ಜೀವಸ್ವರೂಪನಾದ ದೇವರ ಸೈನ್ಯವನ್ನು ಹೀಯಾಳಿಸುವುದಕ್ಕೆ ಇವನು ಎಷ್ಟರವನು. ದೇವರ ಸೈನ್ಯ, ಜೀವಸ್ವರೂಪನಾದ ದೇವರ ಸೈನ್ಯ, ಸತ್ತ ದೇವರಲ್ಲ, ಜೀವಂತ ದೇವರ ಆತನು. ಅವನ ಸೈನ್ಯವನ್ನು ಇವನು ಹೀಯಾಳಿಸ್ತಾನಲ್ಲ ಅಂತ ಹೇಳ್ತಾನೆ. 3ನೇದಾಗಿ, ಸುನ್ನತಿ ಇಲ್ಲದ ಈ ಫಿಲಿಸ್ಟಿಯನು ಎಷ್ಟರವನು. ಸುನ್ನತಿ ಒಡಂಬಡಿಕೆಗೆ ಸಂಕೇತ, ಒಡಂಬಡಿಕೆ ಭದ್ರತೆಗೆ ಸಂಕೇತ. ಸಾಮಾನ್ಯವಾಗಿ ಒಡಂಬಡಿಕೆ ದೊಡ್ಡ ವ್ಯಕ್ತಿ ಚಿಕ್ಕ ವ್ಯಕ್ತಿಯೊಂದಿಗೆ ಮಾಡಿಕೊಳ್ತಾರೆ, ಬಲವಾದ ವ್ಯಕ್ತಿ ಬಲಹೀನ ವ್ಯಕ್ತಿಯೊಂದಿಗೆ ಮಾಡಿಕೊಳ್ತಾರೆ. ಹಾಗಾದರೆ ಬಲವಾದ ವ್ಯಕ್ತಿ ದೇವರು, ಬಲಹೀನ ವ್ಯಕ್ತಿ ಬಂದು ಅಬ್ರಹಾಮನು ಅಥವಾ ಇಸ್ರಾಯೇಲರು. ಆದ ಕಾರಣ ಸುನ್ನತಿ ಇಲ್ಲದವನು, ಭದ್ರತೆ ಅವನಿಗಿಲ್ಲ, ನಮಗೆ ಭದ್ರತೆ ಇದೆ. ಆದ ಕಾರಣ ದಾವೀದನಿಗೆ ಒಂದು ಧೈರ್ಯ ಇತ್ತು. ಆದ ಕಾರಣ ಅವನು ಕೇಳ್ತಾನೆ, ಅವನನ್ನು ಗೆದ್ದರೆ ಏನು ಸಿಗ್ತದೆ ಇಲ್ಲ ಅರಸನು ಮದುವೆ ಮಾಡಿ ಕೊಡ್ತಾನಂತೆ ಅಂತ ಹೇಳಿದಾಗ, ಅಷ್ಟರೊಳಗೆ ಬೇರೆ ಕಡೆ ಹೋಗಿಬಿಟ್ಟು ಅದನ್ನೇ ಅವನು ಕೇಳ್ತಾನೆ. ಅವನು ಇಂಟ್ರೆಸ್ಟಿಂಗ್ ಆಗಿ ಕೇಳಿಸ್ಕೊಳ್ತಿರ್ತಾನೆ. ಮುಂದೆ ಏನಾಯಿತು, ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. 30 ಅಂಶಗಳು ಇದೆ ದಾವೀದನು ಗೊಲ್ಯಾತನನ್ನು ಗೆದ್ದದರಲ್ಲಿ. ಅದನ್ನು ನಾವು ನೋಡಿಕೊಳ್ಳಿಕ್ಕಿದ್ದೇವೆ. 1 ಸಮುವೇಲ 17ನೇ ಅಧ್ಯಾಯ 1ರಿಂದ 31 ವಚನವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 17. Now the Philistines gathered together their armies to battle, and were gathered together at Shocho, which belongeth to Judah, and pitched between Shocho and Azekah in Ephes Damim. And Saul and the men of Israel were gathered together, and pitched by the valley of Elah, and set the battle in array against the Philistines. And the Philistines stood on a mountain on the one side, and Israel stood on a mountain on the other side, and there was a valley between them. And there went out a champion out of the camp of the Philistines, named Goliath of Gath, whose height was 6 cubits and a span. And he had an helmet of brass upon his head, and he was armed with a coat of mail, and the weight of the coat was 5,000 shekels of brass.
And he had greaves of brass upon his legs, and a target of brass between his shoulders. And the staff of his spear was like a weaver's beam, and his spear's head weighed 600 shekels of iron. And one bearing a shield went before him. And he stood and cried unto the armies of Israel, and said unto them, Why are ye come out to set your battle in array? Am not I a Philistine, and ye servants to Saul? Choose you a man for you, and let him come down to me. If he be able to fight with me, and to kill me, then will we be your servants. But if I prevail against him, and kill him, then shall ye be our servants, and serve us. And the Philistines said, I defy the armies of Israel this day. Give me a man, that we may fight together. When Saul and all Israel heard those words of the Philistine, they were dismayed and greatly afraid. Now David was the son of that Ephrathite of Bethlehem, Judah, whose name was Jesse. And he had 8 sons, and the man went among them for an old man in the days of Saul. And the 3 eldest sons of Jesse went and followed Saul to the battle. And the names of his 3 sons that went to the battle were Eliab the firstborn, and next unto him Abinadab, and the 3rd Shammah. And David was the youngest, and the 3 eldest followed Saul. But David went and returned from Saul to feed his father's sheep at Bethlehem. And the Philistine drew near morning and evening, and presented himself 40 days. And Jesse said unto David his son, Take now for thy brethren an ephah of this parched corn, and these 10 loaves, and run to the camp to thy brethren. And carry these 10 cheeses unto the captain of their 1,000, and look how thy brethren fare, and take their pledge. Now Saul and they and all the men of Israel were in the valley of Elah, fighting with the Philistines. And David rose up early in the morning, and left the sheep with the keeper, and took and went as Jesse had commanded him. And he came to the trench, as the host was going forth to the fight, and shouted for the battle. For Israel and the Philistines had put the battle in array, army against army. And David left his carriage in the hand of the keeper of the carriage, and ran into the army, and came and saluted his brethren, and he talked with them. Behold, there came up the champion, the Philistine of Gath, Goliath by name, out of the armies of the Philistines, and spake according to the same words. And David heard them. And all the men of Israel, when they saw the man, fled from him, and were sore afraid. And the men of Israel said, Have ye seen this man that is come up? Surely to defy Israel is he come up. And it shall be that the man who killeth him, the king will enrich him with great riches, and will give him his daughter, and make his father's house free in Israel. And David spake to the men that stood by him, saying, What shall be done to the man that killeth this Philistine, and taketh away the reproach from Israel? For who is this uncircumcised Philistine, that he should defy the armies of the living God? And the people answered him after this manner, saying, So shall it be done to the man that killeth him. And Eliab his eldest brother heard when he spake unto the men. And Eliab's anger was kindled against David. And he said, Why camest thou down hither? And with whom hast thou left those few sheep in the wilderness? I know thy pride, and the naughtiness of thine heart, for thou art come down, that thou mightest see the battle. And David said, What have I now done? Is there not a cause? And he turned from him toward another, and spake after the same manner. And the people answered him again after the former manner. And when the words were heard which David spake, they rehearsed them before Saul, and he sent for him.